ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ. ಇದನ್ನು ದರಿಯಾ ದೌಲತ್ ಬಾಗ್ ಅಂತ ಕರೀತಾರೆ. ಬನ್ನಿ ಒಳಗೆ ಹೋಗೋಣ. ಒಳಗೆ ಬಂದಿದ ತಕ್ಷಣ ಇದು ಎಂಟ್ರೆನ್ಸ್ ಆಗುತ್ತೆ ಅರಮನೆಗೆ. ಈ ಅರಮನೆಯ ಮುಖ್ಯ ದ್ವಾರದ ಮೂಲಕ ಒಳಗೆ ಹೋಗೋಣ ಬನ್ನಿ. ಟಿಕೆಟ್ ಇದೆ, ಒಬ್ರಿಗೆ ಬಂದುಬಿಟ್ಟು 20 ರೂಪಾಯಿ ತಗೊಂತಾರೆ ಟಿಕೆಟ್, ಆನ್ಲೈನ್ ಟಿಕೆಟು. ಫ್ರೆಂಡ್ಸ್, ಈ ಅರಮನೆ ನೋಡಿ ಯಾವ ಥರ ಇದೆ. ತುಂಬ ವಿಶಾಲವಾದ ಜಾಗದಲ್ಲಿ ಸೆಂಟ್ರಿಗಿದೆ. ಅರಮನೆ ಹಿಂಭಾಗದಲ್ಲಿ ಕಾವೇರಿ ನದಿ ಹರಿಯುತ್ತೆ ನೋಡಿ. ಆ ಕಡೆ ಈ ಕಡೆ ಗುಂಬಜ್ಗಳ ಥರ ಇಕ್ಕಿದ್ದಾರೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ. ಬನ್ನಿ, ಇಲ್ಲಿ ಮಾಹಿತಿ ಇದೆ, ಮಾಹಿತಿ ನೋಡೋಣ ಏನೇನು ಅಂತ. ಇದು ನೋಡಿ, ಶ್ರೀರಂಗಪಟ್ಟಣದ ಮ್ಯಾಪು. ಯು ಆರ್ ಹಿಯರ್ ಅಂತ ಹೇಳ್ಬಿಟ್ಟು ನಮ್ಮ ಈ ಬೇಸಿಗೆ ಅರಮನೆಯಲ್ಲಿ ಇತ್ತು ಅಲ್ಲಿ. ಇದು ಬಂದುಬಿಟ್ಟು ಅರಮನೆ ಬಗ್ಗೆ ಮಾಹಿತಿ ಕನ್ನಡ ಮತ್ತು ಇಂಗ್ಲೀಷಲ್ಲಿದೆ. ಇದು ಏನಂತ ಗೊತ್ತಾಗಿಲ್ಲ, ಅಲ್ಲೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಅಲ್ಲಿ ಕನ್ನಡ ಅಕ್ಷರಗಳು ಅಲ್ಲ, ಇಂಗ್ಲೀಷ್ ಅಕ್ಷರಗಳು ಅಲ್ಲ. ಇಲ್ಲಿ ನೋಡಿ, ಅರಮನೆ ಬಗ್ಗೆ ಪೂರ್ತಿ ಮಾಹಿತಿ. ದರಿಯಾ ದೌಲತ್ ಬಾಗ್, ಶ್ರೀರಂಗಪಟ್ಟಣ. ಬನ್ನಿ ಫ್ರೆಂಡ್ಸ್, ಒಳಗೆ ಹೋಗೋಣ. ಫ್ರೆಂಡ್ಸ್, ಒಂದು ಚಿಕ್ಕ ಅಡಚಣೆಗಾಗಿ ಕ್ಷಮಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬನ್ನಿ ಇಲ್ಲಿ ಅರಮನೆ ಒಳಗೆ ಹೋಗೋಣ, ಯಾವ ಥರ ಇದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಪಿರಂಗಿಗಳು ಕಾಣಿಸ್ತಿದ್ದಾವೆ. ಆಗಿನ ಕಾಲದ್ದು ಟಿಪ್ಪು ಸುಲ್ತಾನ್ ಕಾಲಿನ ಪಿರಂಗಿಗಳು. ಅಲ್ಲಿ ಸಿಡಿಮದ್ದುಳಿದಾವೆ ನೋಡಿ ಗುಂಡ್ಕಲ್ಲಿಂದು. ಬನ್ನಿ ನೋಡೋಣ ಯಾವ್ಯಾವ ಥರ ಇದೆ ಅಂತ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಪಿರಂಗಿಗಳು. ಫ್ರೆಂಡ್ಸ್, ಈ ಅರಮನೆ ಬಂದುಬಿಟ್ಟು 1784ರಲ್ಲಿ ಟಿಪ್ಪು ಸುಲ್ತಾನ್ ಕಟ್ಟಿಸಿದ ಬೇಸಿಗೆ ಅರಮನೆ ಅಂತ ಹೇಳ್ಬಿಟ್ಟು, ಕಾವೇರಿ ನದಿಯ ದಡದಲ್ಲಿ. ಈ ಅರಮನೆ ಬಂದುಬಿಟ್ಟು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದೆ, ವಾಸ್ತು ಶೈಲಿಯಲ್ಲಿ ಇದನ್ನು ನಿರ್ಮಿಸಿದ್ದಾನೆ. ಇದು ಒಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇದೆ ಈ ಅರಮನೆ. ಇಲ್ಲಿ ವಾಲ್ ಪಾಯಿಂಟ್ಸ್ ಏನು ಕಾಣಿಸ್ತಿದ್ದಾವೆ, ಇವೆಲ್ಲ ನ್ಯಾಚುರಲ್ ರಿಸೋರ್ಸಸ್, ಅಂದರೆ ಹೂವು ಹಾಗೂ ಎಲೆಗಳ ಮೂಲಕ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಬಂದಿರೋ ಕಲರಲ್ಲಿ ಮಾಡಿರೋಂತಹ ವಾಲ್ ಪೇಂಟಿಂಗ್ಸು. ಫ್ರೆಂಡ್ಸ್, ನೀವು ಇವಾಗ ಏನು ನೋಡ್ತಿದ್ದೀರಾ, ಈ ವಾಲ್ ಪೇಂಟ್ ಬಂದುಬಿಟ್ಟು ಪೋಲಿಲೂರು ಯುದ್ಧದಲ್ಲಿ ಕರ್ನಾಲ್ ಬೇಲಿಯ ಪರಾಭವ ದೃಶ್ಯ. ಇಲ್ಲಿ ಕೆಳಗಡೆ ನೋಡ್ತಿರೋದು, ಮೇಲೆ ನೋಡ್ತಿರೋದು ಬಂದುಬಿಟ್ಟು ನಿಜಾಮನ ಮೆರವಣಿಗೆ ದೃಶ್ಯ, ಆನೆಗಳ ಮೇಲೆ ನಡ್ಕೊಂಡು ಹೋಗ್ತಿರೋ ದೃಶ್ಯ. ಇಲ್ಲಿ ಮೂರು ಜನದ ಫೋಟೋಸ್ ಇದ್ದಾವೆ. ಬನ್ನಿ ಯಾರ್ಯಾರು ಅಂತ ನೋಡೋಣ. ಗುಲಾಮ್ ಅಲಿ ಖಾನ್, ಕೆಳಗಡೆ ಇರೋದು ಸೆಂಟ್ರಲ್ ಇರೋದು ರಾಜಾ ಖಾನ್, ಮತ್ತು ರೈಟ್ ಸೈಡ್ ಇರೋದು ಫಿರೋಜ್ ಸಾಲ್ಟ್ ಅಂತ ಹೇಳ್ಬಿಟ್ಟು. ಒಳಗಡೆಯಿಂದ ಹೋಗಿ ಹೆಸರು ನೋಡೋಣ ಬನ್ನಿ. ಹೆಸರುಗಳ ಸಮೇತ ತೋರಿಸ್ತೀನಿ ಒಳಗಡೆ ಹೋದ್ಮೇಲೆ. ಫ್ರೆಂಡ್ಸ್, ಇಲ್ಲೇನು ಕಾಣಿಸ್ತಿದೆ ಕೆಳಗಡೆ ನಿಮಗೆ ಕಾಣಿಸ್ತಿರೋದು ಬಂದುಬಿಟ್ಟು ಟಿಪ್ಪು ಸುಲ್ತಾನ್ ದಂಡಯಾತ್ರೆ. ಈ ವಾಲ್ ಪೇಂಟಿಂಗ್ ಏನು ಕಾಣಿಸ್ತಿದೆ, ಇದು ಟಿಪ್ಪು ಸುಲ್ತಾನನ ದಂಡಯಾತ್ರೆಯ ದೃಶ್ಯ. ನೋಡಿ, ಟಿಪ್ಪು ಸುಲ್ತಾನ್ ಯಾವ ಥರ ದಂಡಯಾತ್ರೆ ಮಾಡಿದ್ರು ಅಂತ ಬಿಡಿಸಿದ್ದಾರೆ. ಅಲ್ಲಿ ಮೇಲೆ ಕಾಣಿಸ್ತಿರೋದು ಹೈದರಾಲಿಯ ದಂಡಯಾತ್ರೆಯ ದೃಶ್ಯ, ಅಪ್ಸೈಡಲ್ಲಿರೋದು. ಫ್ರೆಂಡ್ಸ್, ಇದ್ರ ಪೂರ್ತಿ ಮಾಹಿತಿ ಇಲ್ಲಿದೆ. ಒಂದು ಪಾಸ್ ಮಾಡಿಬಿಟ್ಟು, ವಿಡಿಯೋ ಪಾಸ್ ಮಾಡಿಬಿಟ್ಟು ಅದ್ರ ಬಗ್ಗೆ ಓದಿ. ಅಲ್ಲಿ ಮೇಲೆ ಕಾಣಿಸ್ತಿರೋದು ಹೈದರಾಲಿದು ದಂಡಯಾತ್ರೆಯ ದೃಶ್ಯ, ಕೆಳಗಡೆ ಕಾಣಿಸ್ತಿರೋದು ಟಿಪ್ಪು ಸುಲ್ತಾನಿನ ದೃಶ್ಯ, ದಂಡಯಾತ್ರೆಯ ದೃಶ್ಯ. ಫ್ರೆಂಡ್ಸ್, ಇಲ್ಲೇನು ಕಂಬ ಕಾಣಿಸ್ತಿದೆ, ಈ ಟೋಟಲ್ಲು ಈ ಅರಮನೆಗೆ ಬಳಸಿರೋದೆಲ್ಲ ಟೀಕ್ ವುಡ್ಡು, ತೇಗು ಮರದ್ದು. ನೋಡಿ, ಇದನ್ನೆಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ, ಮುಂಚೆ ಕವರಿಂಗ್ ಇರಲಿಲ್ಲ. ಇಲ್ಲಿ ಫಸ್ಟ್ ಫ್ಲೋರ್ ಸಮೇತ ಇದೆ, ಅಲ್ಲಿ ಪಬ್ಲಿಕ್ಕಿಗೆ ಅಲೋ ಇಲ್ಲ, ಓನ್ಲಿ ಕೆಳಗಡೆ ಮಾತ್ರ ನಮಗೆ ನೋಡಬಹುದು. ಒಳಗಡೆ ಇರೋ ಮ್ಯೂಸಿಯಂ ಹಾಗೂ ಅರಮನೆಯನ್ನು ನೋಡಬಹುದು. ನೋಡಿ, ಎಲ್ಲ ಫುಲ್ ವಾಲ್ ಪೇಂಟಿಂಗ್ ಮಾಡಿದ್ದಾರೆ. ಬನ್ನಿ ಒಂದೊಂದೇ ನೋಡ್ಕೊಂಡು ಹೋಗೋಣ ಏನೇನಿದೆ ಏನು ಅಂತ. ನೋಡಿ ಫ್ರೆಂಡ್ಸ್, ಅರಮನೆ ಬ್ಯಾಕ್ ಸೈಡಿಂದ, ಫ್ರಂಟ್ ವೈವ್ ಅಲ್ಲ, ಇದು ಬ್ಯಾಕ್ ವೈವಿಂದ ಈ ಥರ ಕಾಣಿಸುತ್ತೆ. ಬನ್ನಿ, ಒಳಗಡೆ ಇನ್ನೂ ವಸ್ತುಗಳಿದ್ದಾವೆ, ಅವು ಏನೇನಂತ ನೋಡೋಣ. ಫ್ರೆಂಡ್ಸ್, ಇವಾಗ ಏನು ನೋಡ್ತಿದ್ದೀರಾ, ಈ ಗೋಡೆ ಬಂದುಬಿಟ್ಟು ಪೂರ್ವ ಭಾಗದ ಗೋಡೆ. ಈ ಗೋಡೆಯಲ್ಲಿ
ಟಿಪ್ಪು ಸುಲ್ತಾನ್ ಸಮಕಾಲೀನ ರಾಜರು, ಪ್ರಧಾನ ನಾಯಕರು, ರಾಯಭಾರಿಗಳು ಹಾಗೂ ಇತರೆ ರಾಜ್ಯದ ರಾಜರುಗಳದ್ದು ಭಿತ್ತಿಚಿತ್ರ ಬಿಡಿಸಿದ್ದಾರೆ. ನೋಡಿ ಯಾವ ಥರ ಇದೆ ಅಂತ. ಈ ಸೈಡು ಆ ಸೈಡು 2 ಸೈಡು ಸೇಮ್ ಇದೆ. ಇಲ್ಲಿ ಒಳಗಡೆ ಹೋಗ್ತಿದ್ದಂಗೆ 3 ಫೋಟೋಸ್ ಇದ್ದಾವೆ. ಯಾವ್ಯಾವು ಅಂತ ನೋಡೋಣ ಬನ್ನಿ ಫ್ರೆಂಡ್ಸು. ನೋಡಿ ರೈಟ್ ಸೈಡಿಂದ ಬಂದರೆ ಶೋಲಗಿರಿ ದುರ್ಗದ ಉತ್ತರ ದಿಕ್ಕಿನ ಕೋಟೆ, ಸೆಂಟ್ರಿಗೆ ಬಂದುಬಿಟ್ಟು ಉತ್ತರಾಯಣ ದುರ್ಗ, ಈ ಕಡೆ ಲೆಫ್ಟಲ್ಲಿ ಬಂದುಬಿಟ್ಟು ಹುಲಿಯ ದುರ್ಗ. ಇಲ್ಲಿ ನೋಡಿ ಇಲ್ಲೇನು ಕಾಣಿಸ್ತಿದೆ, ಇದೆಲ್ಲ ವಾಲ್ ಪೇಂಟಿಂಗು. ಫ್ರೆಂಡ್ಸ್ ಇದೇನು ನೋಡ್ತಿದ್ದೀರಾ, ಬ್ರಿಟಿಷರ ಸ್ವರ್ಣ ಪದಕಗಳು ಹಿಂಭಾಗ ಇರುವಂತಹ ಚಿತ್ರ. ಫ್ರೆಂಡ್ಸು ಇಲ್ಲೇನು ಫೋಟೋ ನೋಡ್ತಿದ್ದೀರಾ, ಬದರ್ ಉಜ್ ಜಮನ್ ಅಂತ ಹೇಳ್ಬಿಟ್ಟು ಲೆಫ್ಟ್ ಸೈಡಿಂದ, ಸೆಂಟ್ರಾಗಿರೋದು ನಂದಿ ರಾಜ ಮತ್ತು ರೈಟ್ ಸೈಡಲ್ಲಿರೋದು ಆಲಿ ರಾಜಾ ಖಾನ್. ನಾಲ್ಕನೇ ಮೇ 1799 ಶ್ರೀರಂಗಪಟ್ಟಣದ ಪತನವಾದ ದಿನ. ಇದನ್ನು ಬಿಡಿಸಿರೋದು ಬ್ರಿಟಿಷರ್ಸು. ಈ ಫೋಟೋ ಬಂದುಬಿಟ್ಟು ಟಿಪ್ಪು ಸುಲ್ತಾನ್ ಇಬ್ಬರು ಮಕ್ಕಳನ್ನು ಬ್ರಿಟಿಷರ್ಸ್ಗೆ ಒಪ್ಪಿಸುತ್ತಿರುವ ದೃಶ್ಯ. ಈ ಫೋಟೋ ಬಂದುಬಿಟ್ಟು ಟಿಪ್ಪು ಸುಲ್ತಾನನ ಕೊನೆಯ ಪ್ರಯತ್ನ ಹಾಗೂ ಸಾವು. ಇದು ನೋಡಿ ಟಿಪ್ಪು ಸುಲ್ತಾನ್ ಬಳಸಿದ್ದಂತಹ ಸೋಫಾ ಸೆಟ್ಟು ಹಾಗೂ ಫರ್ನಿಚರ್ಸು. ಇಲ್ಲಿ ಮ್ಯಾಪ್ ಇದೆ ನೋಡಿ. ಇದು ನೋಡಿ ಶ್ರೀರಂಗಪಟ್ಟಣ ಕೋಟೆ. ಇದು ಉದಯದುರ್ಗ. ಫ್ರೆಂಡ್ಸ್ ಸ್ಟಾರ್ಟಿಂಗ್ ಹೇಳಿದ್ನಲ್ಲ 3 ಫೋಟೋ ಕಾಣಿಸಿದಾವಂತ. ಗುಲಾಮ್ ಅಲಿ ಖಾನ್, ರಾಜಾ ಖಾನ್ ಹಾಗೂ ಫಿರೋಜ್ ಸೌಟ್ ಅಂತ ಹೇಳ್ಬಿಟ್ಟು. ರಾಮಗಿರಿ, ಇದು ತರಳವಾಡಿ ಕೋಟೆ. ಹೈದರ್ ಅಲಿಯ ಸಮಾಧಿ. ಫ್ರೆಂಡ್ಸ್ ಇದು ನೋಡಿ ಇಟ್ಸ್ವಾರ್ಡ್ ಕತ್ತಿ, ಇದು ಪಿಸ್ತೂಲ್ ಬಂದೂಕು. ಇದು ಟಿಪ್ಪು ಸುಲ್ತಾನ್ ವರ್ಣಚಿತ್ರ ಹಾಗೂ ಪರ್ಷಿಯನ್ ಹಸ್ತಪ್ರತಿ ಪುಸ್ತಕ. ಇದು ಟಿಪ್ಪು ಸುಲ್ತಾನ್ ಬಳಸುತ್ತಿದ್ದ ರೇಷ್ಮೆಯ ಉಡುಗೆ. 3x4 ಇದ್ದಂಗಿದೆ. ಇದು ನೋಡಿ ಶ್ರೀರಂಗಪಟ್ಟಣದ ಪತನದ ತೈಲಚಿತ್ರ. ಇದು ನೋಡಿ ಬೆಳ್ಳಿಯ ಬಟ್ಟಲು ಟಿಪ್ಪು ಸುಲ್ತಾನ್ ರಂಗನಾಥ ಸ್ವಾಮಿಗೆ ಅರ್ಪಿಸಿದ್ದು. ಅಬ್ದುಲ್ ಖಲೀಕ್ ಟಿಪ್ಪು ಸುಲ್ತಾನ್ 2ನೇ ಮಗ. ಫ್ರೆಂಡ್ಸ್ ಇದು ನೋಡಿ ಡ್ರ್ಯಾಗರ್, ಟಿಪ್ಪು ಸುಲ್ತಾನ್ ಬಳಸುತ್ತಿದ್ದ ಡ್ರ್ಯಾಗರ್. ಇದು ಬ್ರಿಟಿಷರು ಸ್ವರ್ಣ ಪದಕ ಮುಂಭಾಗ. ಕೃಷ್ಣಗಿರಿ, ಶಿವನಗಿರಿ, ಬೆಂಗಳೂರು ಕೋಟೆಯ ಉತ್ತರದ ಮಹಾದ್ವಾರ. ಇದು ಬಂದುಬಿಟ್ಟು ನೀಲದುರ್ಗ. ಇದು ಬಂದುಬಿಟ್ಟು ಔರಿ ದುರ್ಗ ಕೋಟೆ. ಫ್ರೆಂಡ್ಸ್ ಇಲ್ಲಿ ಟಿಪ್ಪು ಸುಲ್ತಾನ್ರ ಫೋಟೋ ಇದೆ, ಕ್ಲಿಯರ್ ಪಿಕ್ಚರ್. ಫ್ರೆಂಡ್ಸ್ ಇಲ್ಲಿ ವಾಲ್ ಪೇಂಟ್ಸಲ್ಲಿ ಏನು ಗೋಲ್ಡ್ ಕಲರ್ ಕಾಣಿಸ್ತಿದೆ, ಅದಕ್ಕೆಲ್ಲ ಗೋಲ್ಡ್ ಯೂಸ್ ಮಾಡಿದ್ರಂತೆ. ಅದೆಷ್ಟು ನಿಜಾನ ಸುಳ್ಳೋ ಗೊತ್ತಿಲ್ಲ, ಬಟ್ ಕಲರ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಫ್ರೆಂಡ್ಸ್ ಇಲ್ಲೇನು ನೋಡ್ತಿದ್ದೀರಾ, ಇದು ಸಿಡಿಮದ್ದು ಗುಂಡುಗಳು ಫಿರಂಗಿಗೆ ಹಾಕಿ ಹೊಡಿತಿದ್ರು ನೋಡಿ. ಟೋಟಲ್ಲು ಇಲ್ಲಿ ಸಿಡಿಮದ್ದುಗಳು ತುಂಬ ಇದ್ದಾವೆ. ಹಾಗೆ ಫಿರಂಗಿಗಳು ಬಂದುಬಿಟ್ಟು 6 ಏನೋ ಇದ್ದಾವೆ ಆ ಕಡೆ ಈ ಕಡೆಗೆ. ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.